Yes, dear students, welcome to our YouTube channel. To polynomials 3 marks question series ಅನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದರಲ್ಲಿ ಕ್ವಶನ್ ಬಂದ್ಬಿಟ್ಟು ಇಫ್ ಒನ್ ಆಫ್ ದ zeros of the polynomial p of x equals to 2x square minus 8x plus k plus 1 is 7 times the other, then find the value of k ಅಂತ ಕೇಳಿದ್ದಾರೆ. ಇಲ್ಲಿ 2 zeros ಇದೆ. ಈ 2 zeros, one is alpha, another one is beta ಅಂತ ಇದೆ. ಈ 2 zeros ಅಲ್ಲಿ if one of the zeros of the polynomial, ಈ polynomial one of the zero ಈ another zero of the polynomial ಕಂಪೇರ್ ಮಾಡಿದ್ರೆ 7 ಟೈಮ್ಸ್ ಇದೆಯಂತೆ. ಹಾಗಾದರೆ 7 ಟೈಮ್ಸ್ ಇದ್ರೆ ವ್ಯಾಲ್ಯೂ ಆಫ್ ಕೆ ಏನು ಅಂತ ನೋಡಿ. ಬೀಟಾ ಈಕ್ವಲ್ಸ್ ಟು 7 ಟೈಮ್ಸ್ ಆಫ್ ಆಲ್ಫಾ ಅಂತ ಬರ್ಕೊಂಡಿದ್ದೀವಿ. ಆರ್ ಆಲ್ಫಾ ಈಕ್ವಲ್ಸ್ ಟು 7 ಟೈಮ್ಸ್ ಆಫ್ ಬೀಟಾ ಅಂತಲೂ ಬರ್ಕೋಬೋದು, ನೋ ಪ್ರಾಬ್ಲಮ್. ಗೊತ್ತಾಯ್ತಿಲ್ಲ? ಇವಾಗ ನಾವೇನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕೆ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸನ್ನು ಬರ್ಕೊಳ್ತಾ ಹೋಗೋಣ. ಫಸ್ಟು ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲನ್ನು ಬರ್ಕೊಳ್ತಾ ಹೋಗೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈ ಥರ ಬರ್ಕೊಂಡೆ. ನೆಕ್ಸ್ಟ್ ಗಿವನ್ ಪಾಲಿನಾಮಿಯಲ್ ಏನು ಯಾವ ಥರ ಇದೆ, ಪಿ ಆಫ್ ಎಕ್ಸ್ 2x ಸ್ಕ್ವೇರ್ ಮೈನಸ್ 8x ಪ್ಲಸ್ ಕೆ ಪ್ಲಸ್ 1. ನೋಡಿ ಎ ವ್ಯಾಲ್ಯೂ ಏನು ಬರುತ್ತೆ ಇದರಲ್ಲಿ. ಎ ವ್ಯಾಲ್ಯೂ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎ ವ್ಯಾಲ್ಯೂ. ಎಕ್ಸ್ ಸ್ಕ್ವೇರ್ ಜೊತೆ ಇರೋದು ತಿಳ್ಕೊಂಡ್ರೆ ಸರ್ ವ್ಯಾಲ್ಯೂ ಏನಿದೆಯೋ ಸೈನ್ ಏನಿದೆಯೋ ಅದನ್ನ ಬರ್ಕೋಬೇಕು. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಬಿ ಜೊತೆ -8 ಇದೆ. ಸಿ ಜೊತೆ ಏನಿದೆ ನೋಡಿ ಕಾನ್ಸ್ಟೆಂಟ್. ಸಿ ಜೊತೆ ಏನಿದೆ ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಸಿ ಕೆ ಪ್ಲಸ್ 1. ಎಸ್, ಈ ಥರ ಬರ್ಕೋಬೇಕು. ಫಸ್ಟ್ ಈ ಥರ ಬರ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ದ ಸಮ್ ಆಫ್ 2 zeros ಯಾವ ಥರ ಬರ್ಕೊತೀರಾ, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ ಕೋಎಫಿಷಿಯಂಟ್ ಆಫ್ ವೈ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್. ಈ ಥರ ಬರ್ಕೋಬೇಕು. ಎಸ್, ನೋಡಿ ನೀವು ಹೇಳ್ದಂಗೆ ಆಲ್ಫಾ ಪ್ಲಸ್ ಬೀಟಾ ಇಸ್ ದ 7 ಟೈಮ್ಸ್ ಆಫ್ ಆಲ್ಫಾ. ಇನ್ ದ ಪ್ಲೇಸ್ ಆಫ್ ಬೀಟಾ ವಿ ಕ್ಯಾನ್ ರೀಪ್ಲೇಸ್ 7 ಆಲ್ಫಾ. ಎಸ್, ಮೈನಸ್ ಬಿ ವ್ಯಾಲ್ಯೂ ಏನಿದೆ -8. ಮೈನಸ್ ಹಂಗೆ ಬರೆದು ಬ್ರಾಕೆಟಲ್ಲಿ ಆ ವ್ಯಾಲ್ಯೂವನ್ನು ಬರ್ಕೋಬೇಕು, -8 ಅಂತ. ಎಸ್, ಎ ವ್ಯಾಲ್ಯೂ ಏನಿದೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಈಸ್ ಎ ವ್ಯಾಲ್ಯೂ ಎಷ್ಟು ಏನಾಗ್ತಾ ಇದೆ ನೋಡಿ. 1 ಆಲ್ಫಾ ಪ್ಲಸ್ 7 ಆಲ್ಫಾ ಟೋಟಲಿ 8 ಟೈಮ್ಸ್ ಆಲ್ಫಾ ಆಗುತ್ತೆ. ಮೈನಸ್ ಓಪನ್ ದ ಬ್ರಾಕೆಟ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಸ್, ಎಸ್, ಸಿಂಪ್ಲಿಫೈ ಮಾಡಿದ್ರೆ ಇದನ್ನ 2 1s 2 4s ಆಗುತ್ತೆ. 8 ಆಲ್ಫಾ ಈಕ್ವಲ್ಸ್ ಟು 4. ಆಲ್ಫಾ ಈಕ್ವಲ್ಸ್ ಟು 4/8 ಆಯಿತು. 4 1s 4 2s. ಆಲ್ಫಾ ವ್ಯಾಲ್ಯೂ ಏನಾಯಿತು 1/2 ಆಯಿತು. ಎಸ್, 1/2. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಬೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಬೀಟಾ ವ್ಯಾಲ್ಯೂ ಏನು, 7 ಟೈಮ್ಸ್ ಆಫ್ ಆಲ್ಫಾ ಇಸ್ ಬೀಟಾ, 7 ಆಲ್ಫಾ. ಎಸ್, ಬೀಟಾ ಈಕ್ವಲ್ಸ್ ಟು 7 ಇಂಟು ಆಲ್ಫಾ ವ್ಯಾಲ್ಯೂ ಏನು 1/2. 7 1s 7/. ಎಸ್, ಈ ಥರ ಫೈಂಡ್ ಔಟ್ ಮಾಡಿದ್ವಿ. ನೋಡಿ ಆಲ್ಫಾ ಆ್ಯಂಡ್ ಬೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮಗಿರೋದು ಆಪ್ಷನ್ನು ದ ಪ್ರಾಡಕ್ಟ್ ಆಫ್ 2 zeros. ಯಾಕೆ ಇದನ್ನೇ ತಗೋಬೇಕು ಅಂತಂದರೆ
ಪ್ರಾಡಕ್ಟ್ ಆಫ್ ಝೀರೋಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಸಿ ಬೈ ಎ ಅಂತ ತೊಗೊಂಡ್ವಿ. ಸಿ ಬೈ ಎ ತಗೊಂಡಾಗ ಸಿ ವ್ಯಾಲ್ಯೂ k+1 ಬರೋದ್ರಿಂದ ಇಲ್ಲಿ ಪಾಸಿಬಿಲಿಟಿ ಇದೆ. ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ಪಾಸಿಬಿಲಿಟಿ ಇರೋದ್ರಿಂದ ಈ ರಿಲೇಷನನ್ನು ತಗೋಬೇಕು. ಎಸ್, ಆಲ್ಫಾ ಇಂಟು ಬೀಟಾ ಆಲ್ಫಾ ಆ್ಯಂಡ್ ಬೀಟಾ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಆಲ್ಫಾ ಅಂದರೆ ಏನು? ಇಲ್ಲಿ 1/2, ಬೀಟಾ ಅಂತಂದರೆ 7/2. Yes, C value. What is the C value? That is a constant term in the given polynomial, that is x plus 1. What is the value of A? Already you know 2. Yes. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ LHS ನ 1 7s 7 ಆಗುತ್ತೆ, 2 2s 4 ಆಗುತ್ತೆ, k+1/2. ಎಸ್, ನೋಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 2 7s 14. ಎಸ್, 2 ಎಸ್ 1 7 ಎಸ್ 1/2 into 7/2. 1 7s 7, 2 2s 4. ಎಸ್, 2 14. ಎಸ್, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 ಇಂಟು k+1 ಅಂತ. ಎಸ್, 14 ಈಕ್ವಲ್ಸ್ ಟು 4 ಇಂಟು k, 4k ಪ್ಲಸ್ 4 1s 4 ಆಗುತ್ತೆ. ಎಸ್ ಎಸ್, ಟ್ರಾನ್ಸ್ಪೋಸ್ ಮಾಡಿ 4ಅನ್ನು ಈ ಕಡೆ -4 ಆಯಿತು. Yes, 4k as it is. Yes, what will get? 14 minus 4 will get 10 ಆಗುತ್ತೆ. ಎಸ್ ಎಸ್, 4ಅನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ by 4 ಆಗುತ್ತೆ. ಕೀ ರಿಮೈನಿಂಗ್ ದಿಸ್ ಸೈಡ್. ನೋಡಿ, ಎರಡನ್ನು ಒಂದೇ ಇದರಿಂದ ಸಿಂಪ್ಲಿಫೈ ಮಾಡ್ತು ಅಂದರೆ 2 5s ಆಗುತ್ತೆ, 2 2s ಆಗುತ್ತೆ. ಕೆ ವ್ಯಾಲ್ಯೂ ಏನಾಗುತ್ತೆ? 5/2 ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಹೀಗೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಎಸ್, ನೋಡಿ, ಇಲ್ಲಿ ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ನೀವು ಆಲ್ಫಾ ಆ್ಯಂಡ್ ಬೀಟಾ ಆರ್ ದ 2 zeros ಅಂತ ತಗೋಬೇಕು. ಬೀಟಾ ಇಸ್ ದ 7 times ಆಫ್ ಆಲ್ಫಾ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಜನರಲ್ ಆಗಿ ಆ ಇಕ್ವೇಷನ್ನ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅನ್ನು ಬರ್ಕೋಬೇಕು. ax² + bx + c ಅಂತ. ಅದರ ಕೆಳಗಡೆ ಏನು ಬರ್ಕೋಬೇಕು? ಗಿವನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಬರ್ಕೋಬೇಕು. ಎ ಆ್ಯಂಡ್ ಬಿ ಆ್ಯಂಡ್ ಸಿ ವ್ಯಾಲ್ಯೂಸನ್ನು ಬರ್ಕೋಬೇಕು. ದ ಸಮ್ ಆಫ್ ಝೀರೋಸ್ ಈಕ್ವಲ್ಸ್ ಟು -b/a ಅಂತ ಬರ್ಕೊಂಡು ಆಲ್ಫಾ ಪ್ಲಸ್ ಬೀಟಾಗೆ 7 times ಆಫ್ ಆಲ್ಫಾ ಅಂತ ತೊಗೊಂಡಿದ್ದೀವಿ ಆಲ್ರೆಡಿ. ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಆಲ್ಫಾ ಬರುತ್ತೆ. ನೆಕ್ಸ್ಟ್ ಬೀಟಾ ಅಂದರೆ 7 times ಆಫ್ ಆಲ್ಫಾ. ಬೀಟಾ ಎಷ್ಟಿದೆಯೋ 7 times ಆಫ್ ಬೀಟಾ ಏನಾಗುತ್ತೆ? 7 times ಆಫ್ ಆಲ್ಫಾ. 7 ಇಂಟು ಆಲ್ಫಾ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬೀಟಾ ವ್ಯಾಲ್ಯೂ ಬರುತ್ತೆ. ದ ಪ್ರಾಡಕ್ಟ್ ಆಫ್ ಝೀರೋಸ್ ಈಕ್ವಲ್ಸ್ ಟು c/a ತಗೋಬೇಕು. ಆಲ್ಫಾ ಆ್ಯಂಡ್ ಬೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ವ್ಯಾಲ್ಯೂ ಗೊತ್ತಿದೆ, ಕಾನ್ಸ್ಟೆಂಟ್ k+1/2. ಎ ವ್ಯಾಲ್ಯೂಸ್ ಟು ಇದನ್ನ ಸಿಂಪ್ಲಿಫೈ ಮಾಡಿ. 1 ಇಂಟು 7 7, 2 2s 4 ಈಕ್ವಲ್ಸ್ ಟು k+1/2. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2 7s 14, 4 ಇಂಟು k, 4k, 4 1s 4. ಎಸ್, 4ಅನ್ನು ಟ್ರಾನ್ಸ್ಪೋಸ್ ಮಾಡಿ. ಇಟ್ ಬಿಕಮ್ಸ್ -4. 14ಅಲ್ಲಿ 4ಅನ್ನು ಮೈನಸ್ ಮಾಡಿದ್ರೆ 10 ಬರುತ್ತೆ. 4ಅನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಈ ಸೈಡ್ 10/4 ಆಗುತ್ತೆ. 2 5s 10, 2 2s 4, 5/2 ಇಸ್ ದ ಆನ್ಸರ್. ಕೆ ವ್ಯಾಲ್ಯೂ ಇಸ್ 5/2. ಹೀಗೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದೇ ಥರ ನೆಕ್ಸ್ಟ್ ಕ್ವಶನ್ಸನ್ನು ಕೊಡ್ತೇನೆ. ನೀವು ಆ ಕ್ವಶನ್ಸನ್ನು ಸಿಂಪ್ಲಿಫೈ ಸಾಲ್ವ್ ಮಾಡ್ಕೊಂಡು ಬನ್ನಿ. ಈ ಕ್ವಶನನ್ನು ಹೇಳ್ತೇನೆ ನೋಡಿ. ಒಂದು ಕ್ವಶನ್ ಕೊಡ್ತೇನೆ ನಿಮಗೆ. ಎಸ್ ಎಸ್, ಫೈಂಡ್ ದ zeros of quadratic polynomial phi of x equals to 6x² - 7x - 3 and verify the relation between the zeros and the coefficients ಅಂತ ಕೊಟ್ಟಿದ್ದಾರೆ. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ನೀವು ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡಿ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ 6x² -
7x² - 3 ಅಂತ ಇದೆ. ಇದನ್ನ ಸ್ಪ್ಲಿಟ್ ಮಾಡಬೇಕು. 6 3s ಕಾನ್ಸ್ಟೆಂಟ್ ಮತ್ತು ಕೋಎಫಿಷಿಯಂಟ್ ಆಫ್ x² ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 18 ಬರುತ್ತೆ. -18 ಪ್ಲಸ್ ಇಂಟು ಮೈನಸ್ ಮೈನಸ್ 6 3s 18 -18 ನೋಡಿ. ಮಿಡಲ್ ಟರ್ಮ್ ಏನಿದೆ 7 ಇದೆ ನೋಡಿ. ಎರಡು ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದ್ರೆ -7 ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ -18 ಬರುತ್ತೆ. ಅದರ ಎರಡು ವ್ಯಾಲ್ಯೂಸನ್ನು ತೊಗೊತೀನಿ. +9 ಆ್ಯಂಡ್ -2 ತೊಗೊತೀನಿ. ಸಾರಿ, -9 ಆ್ಯಂಡ್ +2 ಅನ್ನು ತೊಗೊತೀನಿ ನೋಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ 9ಅಲ್ಲಿ 2 ಮೈನಸ್ ಮಾಡಿದ್ರೆ 7 ಬರುತ್ತೆ, -7. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ 9 2s 18 ಮೈನಸ್ ಇಂಟು ಪ್ಲಸ್ ಮೈನಸ್. ಈ ಥರ ಎರಡು ವ್ಯಾಲ್ಯೂಸನ್ನು ತೊಗೊಂಡು ನೀವು ಝೀರೋಸ್ ಫ್ಯಾಕ್ಟರೈಸ್ ಮೆಥಡಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. 9x + 2x - 3 ಗ್ರೂಪ್ ಮಾಡಿ, ಎರಡು ಗ್ರೂಪ್ ಮಾಡಿ ಕಾಮನ್ ಫ್ಯಾಕ್ಟರ್ ತೊಗೊಂಡು ನೀವೇನು ಮಾಡಿ ಝೀರೋಸನ್ನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. 6² - 9x + 2x - 3. ಎಸ್, ಇದು ಬ್ರಾಕೆಟ್ ಹಾಕೊಳ್ಳಿ. ಎಸ್, 3 2s ಅಂತ ಮಾಡ್ಕೋಬೋದು 6ಅನ್ನು. ಇದು 3 3s ಅಂತ ಮಾಡ್ಕೋಬೋದು. ಕಾಮನ್ ತೊಗೊಂಡ್ರೆ 3 3 ಕಾಮನ್ ಆಗುತ್ತೆ. ಎಸ್, ಇಲ್ಲಿ 2 ರಿಮೈನಿಂಗ್, ಸಾರಿ x ಕಾಮನ್ ತಗೋಬೋದು. ಇಲ್ಲಿ 2 ರಿಮೈನಿಂಗ್ 2x. ಇಲ್ಲಿ 3 ಔಟ್ಸೈಡ್ ಹೋಗಿದೆ. ಎಸ್, 3 ಔಟ್ಸೈಡ್ ಹೋಗಿದೆ ಮತ್ತು x ಔಟ್ಸೈಡ್ ಹೋಗಿರೋದ್ರಿಂದ 1 ಟೈಮ್ 3 ಇರ್ತದೆ. ಪ್ಲಸ್ ಏನು ಕಾಮನ್ ಆಗಿ ಹೋಗಲಿ, ಕಾಮನ್ ಇಲ್ಲ ಅಂತಂದರೆ 1 ಇಸ್ ದ ಕಾಮನ್ ಫ್ಯಾಕ್ಟರ್. ಎಸ್, ಇವಾಗ ನೋಡಿ 2x - 3 2x - 3 ಕಾಮನ್ ತಗೊಳ್ಳಿ. ಎಸ್, what is the remaining 3x + 1 = 0. ಎಸ್, ಅದೇ ಥರ ಇದನ್ನು ಈ 0ಗೆ ಈಕ್ವೇಟ್ ಮಾಡ್ತಾ ಹೋಗೋಣ. 0ಗೆ ಈಕ್ವೇಟ್ ಮಾಡಿ 0 -3 ಆ ಕಡೆ ಹೋದರೆ +3 ಆಗುತ್ತೆ. ಟ್ರಾನ್ಸ್ಪೋಸ್ ಮಾಡಿದ್ರೆ /2 ಆಗುತ್ತೆ. ಎಸ್, ಅದೇ ಥರ 3x + 1 = 0. 3x ಟ್ರಾನ್ಸ್ಪೋಸ್ ಮಾಡಿದ್ರೆ -1 = -1/3. ನೋಡಿ, ಈ ಥರ ಝೀರೋಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಝೀರೋಸನ್ನು ಫೈಂಡ್ ಔಟ್ ಮಾಡಿ ಕೋಎಫಿಷಿಯಂಟ್ ಆಫ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್ ಅಂತ. ಕೋಎಫಿಷಿಯಂಟ್ಸ್ ಅಂತಂದರೆ ದ ಸಮ್ ಆಫ್ ಝೀರೋಸ್. ಯಾವ ಥರ ಸಮ್ ಆಫ್ ಝೀರೋಸ್ ಯಾವ ಥರ ಬರ್ಕೊತಾ ಇದ್ವಿ? -b/a ಈ ಥರ ರಿಲೇಷನ್ ಬರ್ಕೊತಾ ಇದ್ವಿ ನೋಡಿ. ಝೀರೋಸ್ ಏನಿದೆ ನೋಡಿ, ಝೀರೋಸ್ ಇಲ್ಲಿ 3/x. ಫಸ್ಟ್ ಝೀರೋಸನ್ನು ಆಲ್ಫಾ ಅಂತ ತಗೊಳ್ಳಿ, ಸೆಕೆಂಡ್ ಒನ್ನ ಬೀಟಾ ಅಂತ ತಗೊಳ್ಳಿ. ಸೆಕೆಂಡ್ ಒನ್ ಈಸ್ -1/3 ಇದೆ ನೋಡಿ. ಮೈನಸ್ ಬಿ ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಕೋಎಫಿಷಿಯಂಟ್ ಆಫ್ x ಈಸ್ ಬಿ ವ್ಯಾಲ್ಯೂ -7. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಎ ವ್ಯಾಲ್ಯೂ ಏನಿದೆ ಕೋಎಫಿಷಿಯಂಟ್ ಆಫ್ x² 6 ಆಗುತ್ತೆ ನೋಡಿ. ಇಲ್ಲಿ ಡಿನಾಮಿನೇಟರ್ ಸೇಮ್ ಇಲ್ಲ, ಸಬ್ಟ್ರಾಕ್ಟ್ ಮಾಡೋದಕ್ಕೆ ಆ್ಯಡ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತ ಹೋಗಿ. 3 3s 9 2 1s 2. ಎಸ್, 2 3s 6 = ಮೈನಸ್ ಇಂಟು ಮೈನಸ್ +7. ಎಸ್, 9ಅಲ್ಲಿ 2 ಮೈನಸ್ ಮಾಡಿದ್ರೆ 7/6 ಆಯಿತು. ಇಲ್ಲಿ 7 ನೋಡಿ, ವೆರಿಫೈ ಆಯಿತು. ಝೀರೋಸು ಮತ್ತು ಕೋಎಫಿಷಿಯಂಟ್ ವೆರಿಫೈ ಆಯಿತು ಒಂದಕ್ಕೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಪ್ರಾಡಕ್ಟ್ ಆಫ್ 2 zeros = ವಾಟ್? c/a. 2 zeros ಯಾವುದು? 3/2 ಆ್ಯಂಡ್ -1/3. 3/2 ಇಂಟು -1/3. ವ್ಯಾಲ್ಯೂ ಆಫ್ ಸಿ ಅನ್ನು ಕಾನ್ಸ್ಟೆಂಟ್ ಟರ್ಮ್ ಏನಿದೆ? c ಇದೆ, -3 ಇದೆ. ಎ ವ್ಯಾಲ್ಯೂ ಏನಿದೆ? 6 ಇದೆ. ಎಸ್, 3 1s 3 ಪ್ಲಸ್ ಇಂಟು ಮೈನಸ್ ಮೈನಸ್. ಎಸ್, 2 3s 6. ಎಸ್, -3/6. ಈ ಥರ ವೆರಿಫೈ ಮಾಡಬೇಕು. ಈ ಥರ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್? ಇನ್ನೊಂದು ಪ್ರಾಬ್ಲಮ್ ಇದೆ, 6 ಕ್ವಶನ್ಸ್ ಇದೆ. 6 ಕ್ವಶನನ್ನು ನೀವು ಟ್ರೈ ಮಾಡಿ ನೋಡಿ. ಗ್ರಾಫ್ ಆಫ್ y = p of x is given the figure. Write the degree of this polynomial, identify its zeros and hence find its polynomial ಅಂತ. ಝೀರೋಸನ್ನು ಫೈಂಡ್ ಔಟ್ ಮಾಡಿ ನೀವು ಪಾಲಿನಾಮಿಯಲನ್ನು ಬರಿಬೇಕು, ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಐಡೆಂಟಿಫೈ ದ ಝೀರೋಸ್ ಫಸ್ಟ್,
ಝೀರೋಸ್ ಐಡೆಂಟಿಫೈ ಮಾಡೋದು ಗೊತ್ತಿದೆ. ಹೇಗೆ ಅಂತಂದರೆ ಎಕ್ಸ್ ವ್ಯಾಲ್ಯೂ, ಈ ಲೈನ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಆಕ್ಸಿಸಲ್ಲಿ ಇಂಟರ್ಸೆಕ್ಟ್ ಆಗಿದೆಯಲ್ಲ, ದಟ್ ಆರ್ ಆಲ್ ಝೀರೋಸ್ ಅಂತ. -3 1 0 +1 1 0 ನೋಡಿ, +1 1 0 ಆಯಿತು. ಇದನ್ನು ಆಲ್ಫಾ ಅಂತ ತಗೊಳ್ಳಿ, ಇದನ್ನ ಬೀಟಾ ಅಂತ ತಗೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಬರ್ಕೊಳ್ಳಿ. ಆಲ್ಫಾ ಇಂಟು ಬೀಟಾ, ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ, ರಿಕ್ವೈರ್ಡ್ ಪಾಲಿನೋಮಿಯಲ್ ಫಾರ್ಮ್ ಇದೆಯಲ್ಲ, ರಿಕ್ವೈರ್ಡ್ ಪಾಲಿನೋಮಿಯಲ್ ಫಾರ್ಮ್ ಏನು, ಅದಕ್ಕೆ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ. ರಿಕ್ವೈರ್ಡ್ ಪಾಲಿನೋಮಿಯಲ್ ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾನ ಇದು ಮಾಡಿ, ಫ್ಯಾಕ್ಟ್ರೈಸ್ ಮಾಡಿ. ನೀವು ಝೀರೋಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂಸ್, ಬೀಟಾ ಇಂಟು ಆಲ್ಫಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಕ್ವೈರ್ಡ್ ಪಾಲಿನಾಮಿಯಲ್ ಸಿಗುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು. ಕ್ವಶನನ್ನು ನೋಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಿ.